ನಮಸ್ಕಾರ ವೀಕ್ಷಕರೇ, ನಮ್ಮ TVRP1 ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಯಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ವೀಣಾ ವಿಜಯ್. ಯಾವ ಅಡುಗೆ ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ನಮಗೆ ಇವತ್ತು ಯಾವ ರುಚಿಯನ್ನು ಹೇಳ್ಕೊಡ್ತಿದ್ದೀರಿ? ಕೇರಳ ಸ್ಪೆಷಲ್ ಅಥವಾ ಯಾವುದು? ಆಲ್ಮೋಸ್ಟ್ ನಾನು ಯಾವಾಗಲೂ ಕೇರಳ ಸ್ಪೆಷಲೇ ಮಾಡೋದು, ಇವತ್ತು ಸಹ ಕೇರಳ ಸ್ಪೆಷಲೇ ಮಾಡೋದು. ಸೊ ಯಾವುದು ಯಾವೆಲ್ಲ ರೆಸಿಪಿ? ಒಂದು ಮೊಟ್ಟೆದು ರೆಸಿಪಿ. ಒಂದು ಮೊಟ್ಟೆ ಕಥೆಯಾ? ಹೌದು. ಓಕೆ. ಇನ್ನೊಂದು ಚಿಕನ್ದು ಸ್ಟೋರಿ. ಓ, ಒಂದು ಮೊಟ್ಟೆದಾದರೆ ಇನ್ನೊಂದು ಚಿಕನ್. ಸೊ ಈಗ ಕೋಳಿ ಮೊದಲು ಬಂತ ಅಥವಾ ಮೊಟ್ಟೆ ಮೊದಲು ಬಂತ ಅಂತ ಕೇಳಬೇಕಾಗ್ತದೆ. ಹೌದೌದು. ಈಗ ಸೈಂಟಿಸ್ಟ್ ಹೇಳ್ತಾರಲ್ಲ ಮೊಟ್ಟೆ ಫಸ್ಟ್ ಬಂದದು ಅಂತ. ಸೊ ಹಾಗಾಗಿ ಫಸ್ಟ್ ಮೊಟ್ಟೆ ಮಾಡೋದು. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟ್ ಈಗ ಏನು? ಮೊಟ್ಟೆದು ಒಂದು ಮೊಟ್ಟೆ ಕತೆ ಸ್ಟಾರ್ಟ್ ಮಾಡುವ. ಎಸ್ ಮೇಡಮ್, ಹೇಗೆ? ಫಸ್ಟ್ ಇದು ನಾವು ಬಿಸಿ ನೀರಲ್ಲಿ ಹಾಕಿದ ಮೆಣಸು, ಇದನ್ನು ಸ್ವಲ್ಪ ಗ್ರೈಂಡ್ ಮಾಡು, ಚೆನ್ನಾಗಿ ಪೇಸ್ಟ್ ಮಾಡು. ಸೊ ಇದು ಮೊಟ್ಟೆದು ಏನು ಗ್ರೇವಿಯಾ ಏನು? ಸ್ವಲ್ಪ ಗ್ರೇವಿ ಟೈಪ್ ಬರ್ತದೆ. ನೀರು ದೋಸೆ, ಇಡ್ಲಿ, ಚಪಾತಿ ಊಟಕ್ಕೆ ಸಾಕ್ತದೆ. ಬರೀ ಅಷ್ಟು ಮಾತ್ರವಾ? ಮತ್ತು ಸ್ವಲ್ಪ ಹುಣಸೆ ಹಣ್ಣು ಆಮೇಲೆ ಸ್ವಲ್ಪ ಗ್ರೈಂಡ್ ಆದ ಮೇಲೆ ಹಾಂ, ಒಳ್ಳೆ ಗ್ರೈಂಡ್ ಆಗಿದೆ. ಇವಾಗ ಬಾಣಲೆ ಇಡುವ. ಓಕೆ, ಆಯಿಲ್ ಹಾಕುವ. ಇವಾಗ ನಮಗೆ ಈ ಮಸಾಲೆ ಹಾಕುವ. ಡೈರೆಕ್ಟ್. ಇದು ಹೇಗೆ? ಅನ್ನ ಸಾರು ಅದರ ಜೊತೆಗೆ ಸೈಡ್ ಡಿಶ್? ಅನ್ನಕ್ಕೆ ಸಹ ಸೈಡ್ ಡಿಶ್ ಆಗಿಲ್ಲ, ಡೈರೆಕ್ಟ್ ಇದರ ಮಸಾಲದಲ್ಲಿ ಊಟ ಮಾಡ್ಬೋದು. ವೈಟ್ ರೈಸ್ ಎಲ್ಲ, ದೋಸೆ, ಚಪಾತಿ ಅದಕ್ಕೆಲ್ಲ ಹಾಕ್ಬೋದು. ಇವಾಗ ಬೆಳ್ಳುಳ್ಳಿ ಹಾಕ್ತೇನೆ. ಏನಿಲ್ಲ, ಸಿಂಪಲ್. ಸ್ವಲ್ಪ ಅರಿಶಿನ ಹುಡಿ ಹಾಕ್ತೇನೆ. ಓಕೆ. ಇದು ಕೇರಳದ ಟ್ರೆಡಿಷನಲ್ ಫುಡ್ಡೇನಾ ಹೇಗೆ? ಇದು ಕೂಡ ಒಂಥರ ಸೈಡ್ ಡಿಶ್. ಅದು ನನ್ನ ಸಣ್ಣ ಮಗಳೊಂದು ಸಲ ಯೂಟ್ಯೂಬಲ್ಲಿ ನೋಡಿ ಟ್ರೈ ಮಾಡಿದ್ದು, ಮತ್ತು ಅವಳೇ ಹೇಳಿದ್ದು ಮಾಡಿ ಅಂತ. ಇದಕ್ಕೆ ಸ್ವಲ್ಪ ಇದು ಸ್ವಲ್ಪ ಖಾರ ಬರಲಿಕ್ಕೆ ಮೆಣಸಿನ ಹುಡಿ. ಸ್ವಲ್ಪ ಆಲ್ರೆಡಿ ನಾವು ಚಿಲ್ಲಿ ಹಾಕಿದ್ದೀವಲ್ಲ, ಅದಂದರೆ ಕಾಶ್ಮೀರಿ ಚಿಲ್ಲಿ ಅಲ್ಲ, ಸ್ವಲ್ಪ ಖಾರ ಬರಲಿಕ್ಕೆ ಇನ್ನೊಂದು ಖಾರ ಹುಡಿ ಹಾಕಿದ್ದೇನೆ. ಓಕೆ. ಒಂದು ಮೆಣಸಿನ ಇದು ಬ್ಯಾಡ್ಗಿ, ಇನ್ನೊಂದು ಕಾಶ್ಮೀರಿ ಚಿಲ್ಲಿ. ಬಟ್ ಇದು ಹಾಕೊಳ್ಳುವಾಗ ನಾವು ಈಗ ಮೆಣಸನ್ನೇ ಅದರಲ್ಲಿ ಖಾರ, ಗುಂಟೂರು ಮತ್ತು ಇದು ಒಟ್ಟಿಗೆ ಗ್ರೈಂಡ್ ಮಾಡಿ ಸಾಕು, ಅದು ಸಾಗುತ್ತೆ. ನನಗೆ ಸಿಕ್ಕಲಿಲ್ಲ ಅದು, ಅದಕ್ಕೆ ನಾನು ಹಾಗೆಯೇ ಹಾಕಿಬಿಟ್ಟೆ. ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕಬೇಕು, ಪರಿಮಳ ಬರಲಿಕ್ಕೆ. ಸೊ ತುಪ್ಪದಲ್ಲ ಇದನ್ನು ಫ್ರೈ ಮಾಡಲಿಕ್ಕಿಲ್ವಾ? ತುಪ್ಪದಲ್ಲಿ ಫ್ರೈ ಮಾಡ್ಬೋದು, ಅಂದರೆ ಫುಲ್ ತುಪ್ಪ ಬೇಡ ಅಂತ ಹೇಳಿ ಆಯಿಲಲ್ಲಿ ಫ್ರೈ ಮಾಡಿ. ಈ ಟೈಮಲ್ಲಿ ಉಪ್ಪು ಹಾಕುವ. ಸ್ವಲ್ಪ ಕೊತ್ತಂಬರಿ. ಇದು ಹೇಗೆ ಎಣ್ಣೆ ಬಿಡೋವರೆಗೂ ಇದನ್ನು ಫ್ರೈ ಮಾಡಿ? ಇದು ಮಸಾಲ ಹಸಿ ವಾಸನೆ ಸ್ವಲ್ಪ ಹೋಗುದು ತನಕ. ಆಲ್ಮೋಸ್ಟ್ ಆಯಿತು. ನಾವು ಸಿಮ್ಮಲ್ಲಿ ಇಟ್ಟು ಬಿಡು ಸ್ಟವ್. ಹುಳಿಸೆ ಹಣ್ಣಿಗೆ ಬದಲು ಲಿಂಬೆ ರಸ ಸಾಕ್ಬೋದು. ನಿಂಬೆ ರಸ. ಓಕೆ. ಇದು ಗಂಜಿ ಜೊತೆಗೆ ಅಥವಾ ಇದು ಇಷ್ಟು ತಿಕ್ಕ ಗ್ರೇವಿ ಬರುತ್ತಾ? ಇನ್ನು ತೆಳು ಮಾಡ್ಕೊಳ್ಬೋದಾ? ನಮಗೆ ಬೇಕಾದರೆ ತೆಳು, ಬೇಕಾದರೆ ಸ್ವಲ್ಪ ಹುಳಿಸೆ ಹಣ್ಣು ಜಾಸ್ತಿ ಹಾಕಿದರೆ ಸಾಕು. ಸೈಡ್ ಡಿಶ್ ಆಗಿ ಸಹ ಹಾಕ್ಬೋದು. ಅದರೊಳಗೆ ಸ್ವಲ್ಪ ಮಸಾಲೆ ಇಡಬೇಕು. ಇವಾಗ ಸ್ವಲ್ಪ ಅದಕ್ಕೆ ತುಪ್ಪ ಹಾಕಿದ್ದು. ಸೊ KC ಅವರ ಪ್ಯೂರ್ ಕೌಗಿ ಸಾಕು.
ಸ್ವಲ್ಪ ಇದು ಟೈಮ್ ಇಷ್ಟೇನಾ? ಇಷ್ಟೇ ಮುಚ್ಚಿ ಚಟ್ಪಟ್ ಅಂತ ಆಗುತ್ತೆ. ಆಗುತ್ತೆ. ಒಂದು ಸ್ವಲ್ಪ ಮಸಾಲೆ ಎಳಿಲಿಕ್ಕೆ ಒಳಗೆ. ಸೊ ಏನಾದರೂ ಹೊರಗಡೆ ಹೋಗಿ ಬಂದು ಬೇಗ ಬೇಗ ನಮ್ಗೆ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಜಟ್ಪಟ್ ಈ ಕಡೆ ಮೊಟ್ಟೆ ಬೇಯ್ತಾ ಇರುವಾಗ ಬಾಕಿದೆಲ್ಲ ರೆಡಿ ಆಗ್ತದೆ. ಹಾಂ. ಸೊ ಇದೆಲ್ಲ ಮಸಾಲೆ ರೆಡಿ ಮಾಡಿ ಇಮಿಡಿಯೇಟ್ ಅದನ್ನು ತೆಗೆದು ಹಾಕ್ಕೊಳ್ಬೋದು. ಅದಕ್ಕೆ ಮೆಣಸೊಂದು ಸ್ವಲ್ಪ ಗ್ರೈಂಡ್ ಮಾಡಬೇಕು ಅಷ್ಟೇ. ಬಿಸಿನೀರಲ್ಲಿ ಹಾಕಿದ್ರೆ ಒಂದು 5 ಮಿನಿಟ್ಸ್ ಒಳಗೆ ಅದು ಆಗುತ್ತೆ, ಬೇಗ ಆಗುತ್ತೆ ಅದು. ಓಕೆ ನೋಡುವಲ್ಲ. ಎಸ್, ತೆಗಿದಾ? ನೋಡಿ ಈಗ ಗ್ರೇವಿ ಆಯ್ತಲ್ಲ. ಅಡ್ಜಸ್ಟ್ಮೆಂಟ್ ನಾವು ಟೂರಿಗೆಲ್ಲ ಟ್ರಿಪ್ಪಿಗೆಲ್ಲ ಹೋಗುವಾಗ ಟಿಫಿನ್ನಲ್ಲಿ ಊಟಕ್ಕೆಲ್ಲ ಆಗುತ್ತೆ. ರೆಡಿ ಸರ್ವ್ ಮಾಡೋದಾ? ಆಫ್ ಮಾಡ್ತಾನೆ. ಓಕೆ, ಸರ್ವ್ ಮಾಡುವಲ್ಲ. 5 ಮಿನಿಟ್ಸ್ ಡಿಶ್. ಜಟ್ಪಟ್ ಹೌದು ರೆಸಿಪಿ. ಸಣ್ಣ ಮಕ್ಕಳಿಗೆ ಸಹ ಬೇಗ ರೆಡಿ ಮಾಡ್ಬೋದು. ಸ್ಟೌವಲ್ಲಿ ಸ್ವಲ್ಪ ಕುಕ್ ಮಾಡುವಾಗ ಜಾಗ್ರತೆ ಮಾಡಬೇಕು ಅಷ್ಟೇ. ಬಿಸಿ ಬಿಸಿಯಾದ ಎಗ್ ಮಸಾಲ. ಥ್ಯಾಂಕ್ ಯು ಸೋ ಮಚ್. ಮಸಾಲ ಫ್ರೈ ಇದು. ಸೊ ಫಿಶ್ ಮಸಾಲ ಫ್ರೈ ನೋಡಿದೆ, ಎಗ್ ಮಸಾಲ ಫ್ರೈ. ಥ್ಯಾಂಕ್ ಯು ಸೋ ಮಚ್ ಮಾಡಿ. ಸೊ ಬಿಸಿಯಾದಂಥ ಎಗ್ ಮಸಾಲ ಫ್ರೈ ತಯಾರಾಗಿದೆ. ಜಟ್ಪಟ್ ಅಂತ ಕೇವಲ ಒಂದು 5 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಎಗ್ ಮಸಾಲ ಫ್ರೈ ತಯಾರಿಸುವ ವಿಧಾನ. ಮೊದಲಿಗೆ 8 ರಿಂದ 10 ನೀರಿನಲ್ಲಿ ನೆನೆಸಿದ ಒಣಮೆಣಸನ್ನು ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ರುಬ್ಬಿದ ಮಸಾಲೆ, ಹೆಚ್ಚಿದ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ ಪುಡಿ, ಮೆಣಸಿನ ಪುಡಿ 1 ಚಮಚದಷ್ಟು, ಸ್ವಲ್ಪ ಹುಣಸೆ ರಸ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಮಸಾಲೆ ಸ್ವಲ್ಪ ಬೆಂದ ನಂತರ ಬೇಯಿಸಿದ ಮೊಟ್ಟೆ, ಸ್ವಲ್ಪ ತುಪ್ಪ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿಯಾದ ಎಗ್ ಮಸಾಲ ಫ್ರೈ ತಯಾರು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.